ನಮಸ್ಕಾರ ರೀ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಫ್ರೆಂಡ್ಸ್. ಇದು ಅವತ್ತು ಬೆಳಗ್ಗೆ ಈ ಥರ ರಂಗೋಲಿ ಬಿಟ್ಟಿದ್ದೆ ನಾನು. ಸಿಂಪಲಾಗಿ ಆಗಿತ್ತೆ. ಸ್ವಲ್ಪ ಎವ್ರಿ ಟೈಮ್ ಸೇಮೇ ಹಾಕ್ತೀನಿ ನಾನು. ಆ್ಯಕ್ಚುಲಿ ಟೈಮ್ ನಂಗೆ ಸಾಕಾಗಿಲ್ಲ, ಹಾಗಾಗಿ ಅವತ್ತು ಇಷ್ಟು ಬೇಗನೆ ಬಿಸಿಲು ಬಂದಿತ್ತು ಅಂದ್ರೆ ಆಗಲೇ ನಾನು ನೀರು ಹೊಡೆದಿದ್ದೆಲ್ಲ ಒಣಗಿ ಹೋಗಿತ್ತು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ಬೇಕಂತೇಳಿ ತಲೆಗೆ ಹರಳೆಣ್ಣೆ ಮತ್ತು ಹರಳೆಣ್ಣೆ ಅಂದರೆ ಔಡ್ಲೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಅಷ್ಟೆಲ್ಲ ಮನೆ ಕೆಲಸಗಳನ್ನು ಮಾಡಿ ಹಬ್ಬ ಮಾಡಿ ಮುಗಿಸಿದ್ವಿ. ಮತ್ತು ಅವತ್ತು ನಾವು ಆರತಿ ಮಾಡಿದ್ವಿ ಫ್ರೆಂಡ್ಸ್. ಯಾವ ಥರ ಆರತಿ ಅಂತಂದರೆ ಅನ್ನದ ಆರತಿ ಮಾಡ್ತೀವಿ ಫ್ರೆಂಡ್ಸ್, ಬಾಣದ ಆರತಿ ಅಂಥೇಳಿ. ಅದೊಂದು ಸ್ಪೆಷಲ್ ನಮ್ಮ ಕಡೆ. ಮತ್ತು ಬೇವು ಇದೆಲ್ಲ ಸ್ಪೆಷಲ್ಲು. ನೋಡಿ ಎಂಜಾಯ್ ಮಾಡಿರಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಎಷ್ಟು ಅನ್ಸ್ತಾನೆ ನೋಡ್ರಿ. ಈ ಥರ ಪಾಡ್ಯ ದಿನ ನಿವಾಳಿ ಆರತಿ ಅಂತ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ. ಕೆಲವೊಂದು ಕಡೆ ಮಾಮೂಲಿ ಕಳಸ ಇರುತ್ತಲ್ಲ, ಅಂದ್ರೆ ತಾಮ್ರದ್ದು ಹಿತ್ತಾಳೆದು ಇರ್ತದಲ್ಲ, ಆರತಿ ಸೆಟ್
ಅದನ್ನೇ ತೊಗೊಂಡು ಮಾಡ್ತಾರೆ. ನಮ್ಮ ಸೈಡು ಈ ಥರ ಅನ್ನದ ಆರತಿ ಅಂತ ಮಾಡ್ತಾರೆ. ಅನ್ನನ ಮೆತ್ತಗೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಕಲಸಿ ಅದರಿಂದನ ದೀಪ ಹಚ್ಚಕ್ಕೆ ಒಂದು, ಆಮೇಲೆ ಇನ್ನೂ ಒಂದು ಉಂಡೆ ಮಾಡಿಟ್ಟು ಆರತಿ ಮಾಡ್ತಾರೆ. ಇದೆಲ್ಲ ಮಾಡಿಂದ ನಾವು ಟಿಫನ್ ತಿಂದ್ವಿ ಫ್ರೆಂಡ್ಸ್. ಟಿಫನ್ಗೆ ಅಂತ ನಾನು ಸೂಸ್ಲಾ ಮಾಡಿದ್ದೆ, ಸೂಸ್ಲಾ. ಅದನ್ನು ತಿಂದ್ಬಿಟ್ಟು ಮಧ್ಯಾಹ್ನ ಯುಗಾದಿ ಮಾವಿನಕಾಯಿ ಚಿತ್ರಾನ್ನ, ಬೇವು, ಶಾವಿಗೆ ಪಾಯಸ, ಚಪಾತಿ, ಬದ್ನೆಕಾಯಿ ಪಲ್ಯ ಇಷ್ಟೆಲ್ಲ ಮಾಡಿ ಊಟ ಮಾಡಿ ಮುಗಿಸಿದ್ವಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ನೋಡ್ರಿ, ಇವತ್ತು ಅಡುಗೆ ಚಿತ್ರಾನ್ನ, ನೆಕ್ಸ್ಟ್ ಎಣ್ಣೆಗಾಯಿ, ತಂಬುಗಾಯಿ, ಶಾವಿಗೆ ಪಾಯಸ, ಹಾಲು ಹಾಕಬೇಕಿನ್ನು ಇದಕ್ಕೆ, ಆಮೇಲೆ ಚಪಾತಿ ಮಾಡೋಕ್ಕೆ ಹಿಟ್ಟು, ಬೇವು, ಇಟ್ಟಿದ್ದೀನಿ. ಹಾಲು ಹಾಕ್ಬೇಕು ಇಷ್ಟಡಿಗೆ. ಎಷ್ಟು ತಿನ್ಬೇಕಿದನ್ನ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಇವಾಗ. ಅಂದರೆ ಆ ದಿನ ಮಾಡಿದ್ದು ಇವತ್ತು ನಾನು ವಾಯ್ಸ್ ಓವರ್ ಕೊಟ್ಟು ಇವತ್ತು ಹೇಳ್ತಾ ಇದ್ದೀನಿ. ಊಟ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅನ್ಕೋಬೇಡ್ರಿ. ಎಲ್ಲರೂ ಆಚೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ನಾನು ಇಲ್ಲಿ ರೂಮಲ್ಲಿ ಬಂದು ಮಾಡ್ತಾಯಿದ್ದೆ. ಯಾಕಂದರೆ ನಂಗೆ ಟಿ ವಿ ನೋಡೋ ಅಭ್ಯಾಸ ಜಾಸ್ತಿ ಇಲ್ಲ. ಸೊ ನಾನು ಹೀಗೆ ಕಿಚನಲ್ಲಾದರೂ ಕೂಡ್ತೀನಿ, ಇಲ್ಲಾಂದರೆ ರೂಮಲ್ಲಾದರೂ ಕುಂತು ಊಟ ಮಾಡ್ತೀನಿ. ನಾನು ಮುಂಚೆ ಭಾಳ ಟಿ ವಿ ನೋಡ್ತಿದ್ದೆ ಫ್ರೆಂಡ್ಸ್ ನಾನು, ಬಟ್ ಇವಾಗ ಟಿ ವಿ ನೋಡೋದನ್ನು ಬಿಟ್ಬಿಟ್ಟಿದ್ದೀನಿ. ತುಂಬ ಸೀರಿಯಲ್ಸ್ ನೋಡ್ತಿದ್ದೆ ನಾನು, ಸ್ಟಾರ್ ಪ್ಲಸ್ ಒಳಗಿನ ಹಿಂದಿ ಸೀರಿಯಲ್ಸು. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅದನ್ನು ನೋಡೋದು. ಇಷ್ಟ ಆಯಿತು ಫ್ರೆಂಡ್ಸ್ ಅವತ್ತಿನ ಹಬ್ಬ. ನೀವೆಲ್ಲ ಹೆಂಗೆ ಮಾಡಿದ್ರಿ ಹಬ್ಬ ಹೇಳ್ರಿ. ಯುಗಾದಿ ಹಬ್ಬನ ವರ್ಷದ ಮೊದಲೇ ಹಬ್ಬ ಇದು. ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದ ಮೊದಲೇ ಹಬ್ಬ ಅಲ್ಲ. ಸೊ ಚೆನ್ನಾಗಿ ಮಾಡಿದ್ವಿ. ಬಟ್ ನಮಗೇನೋ ಖುಷಿ ಆಯಿತು. ಇದೊಂದು 2 ದೇಶದಲ್ಲಿ ಭೂಕಂಪ ಆಗಿ ತುಂಬ ಲಾಸ್ ಆಗಿದೆ. ಜನರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ, ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಅವ್ರ ಸಲುವಾಗಿ ಪ್ರೇ ಮಾಡಿ ಫ್ರೆಂಡ್ಸ್, ಆದಷ್ಟು ಬೇಗನೆ ಸುಧಾರಿಸ್ಕೊಳ್ಳಿ ಅಂತ. ಅವರು ಜನ ಎಲ್ಲಾದರೂ ಜನನೇ ಎಲ್ಲ ಮನುಷ್ಯತ್ವದಿಂದ ನಡ್ಕೋಬೇಕು ಯಾವಾಗಲೂ. ಅದು ನೋಡಿ, ನಂದೊಂದು ಡ್ರೆಸ್ ತರಿಸಿದ್ದೆ ಆನ್ಲೈನಲ್ಲಿ, ಅದನ್ನು ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ತುಂಬ ಲೂಸ್ ಇತ್ತು, ಯಾಕಂದರೆ ಮಾರನೇ ದಿನ ಒಂದು ಕಡೆ ಹೋಗೋದಿತ್ತು ನನಗೆ. ಸೊ ಹಾಗಾಗಿ ಅದನ್ನು ಫಿಟ್ಟಿಂಗ್ ಮಾಡ್ಕೊತಾ ಇದ್ದೆ. ಫಿಟ್ಟಿಂಗ್ ಮಾಡಿಟ್ಟು ಒಂದು ಸ್ವಲ್ಪ ಮಾರ್ಕ್ಸ್ ಎಂಟ್ರಿ ಮಾಡೋದಿತ್ತು, ಸ್ಕೂಲಿಂಗ್ ವರ್ಕ್ ಇತ್ತಲ್ಲ, ಅದಿಷ್ಟು ಮಾಡಿದೆ.
ಯಾಕೆ ನಿನ್ನ ಮಗಳಿಲ್ಲ ಅಂತ ಕೇಳ್ತಿದ್ರಲ್ಲ, ನಮ್ಮ ಮಗಳು ನಮ್ಮ ಅಮ್ಮ ಮನೆಗೆ ಹೋಗಿದ್ದಾರೆ ಫ್ರೆಂಡ್ಸ್. ಅವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ. ರಜಾ ಅಲ್ಲ ಇವಾಗ, ಸ್ಕೂಲ್ ರಜೆ ಬಿಟ್ಟಿದೆ ಅಂಥೇಳಿ ಕರ್ಕೊಂಡು ಹೋಗಿದ್ದೆ. ನನ್ನ ಮಗ ಒಬ್ಬನೇ ಇದ್ದಾನೆ ನನ್ನ ಜೊತೆ ಇವಾಗ. ಅವಳು ಅಲ್ಲಿ ಹೋಗಿದ್ದಾಳೆ. ಅವಳಿದ್ದೆಲ್ಲ ಇನ್ನೂ ಖುಷಿ ಆಗ್ತಿತ್ತು. ಹಬ್ಬ ಇನ್ನೂ ಚೆನ್ನಾಗಾಗ್ತಿತ್ತು. ಹೆಣ್ಮಕ್ಳ ಹಬ್ಬ, ಎಲ್ಲ ಹಬ್ಬಗಳು ಹೆಣ್ಮಕ್ಳದ್ದೇ. ಗಂಡು ಮಕ್ಕಳದ್ದು ಒಂದೇ ಹಬ್ಬ, ಹೋಳಿ ಹುಣ್ಣಿಮೆ. ಸೊ ಹೆಣ್ಮಕ್ಳಿದ್ರೇ ಹಬ್ಬ ಚೆಂದ ಕಣೆ. ನಮ್ಮಮ್ಮ ಬಂದು ಕರ್ಕೊಂಡು ಹೋದ್ರು ಅವಳನ್ನ. ಅಲ್ಲಿ ಹಬ್ಬ ಮಾಡಿದ್ಲು ಅವಳು ಈ ವರ್ಷ. ಓಕೆ ಫ್ರೆಂಡ್ಸ್, ವಿಡಿಯೋ ಹೆಂಗದ ಅಂತ ಹೇಳ್ರಿ, ಹೆಂಗಾಗಿದೆ ಅಂಥೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಒಳ್ಳೊಳ್ಳೆ ವಿಡಿಯೋ ಕೊಡೋಕೆ ಟ್ರೈ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್. ಬೇಕು ನನ್ನ ಕಡೆ ಐತಿನ ಅಲ್ಲ ವಿನ್ನನ್ ಕಡೆ ಅದಾವ ಐತಿ. ಸರಿ ತಡಿ ಅಡ್ಡ ಅಮ್ಮ ನಂಗ ಅದು